ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಮಾತಾಡೋಣ. ಬೈಕ್ ಮೇಲೆ ಹೋಗುವಾಗ ಇವತ್ತೇನು ಒಂದು ಕ್ರೇಜಿ ಆಗಿರುವಂಥ ಒಂದು ಅಡ್ವೆಂಚರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಿ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಗಾಯ್ಸ್, ನಂದು ಇವತ್ತು ಪ್ಲ್ಯಾನ್ ಏನಿದೆ ಗೊತ್ತಾ? ನಾನು ಇವತ್ತು ಯಾರಿಗಾದರೂ ಹೋಗಿ ಕೇಳ್ತೀನಿ, ಅಂದರೆ ಏನಂತ ಕೇಳ್ತೀನಿ ಗೊತ್ತಾ? ನಾನು ಕಂಪ್ನಿದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೀಗ ಫುಲ್ ಟೈಮ್ ಆಗಿ ವಿಡಿಯೋ ಮಾಡಬೇಕು. ಸೊ ನಾನು ಜಾಬ್ ಬಿಟ್ಟರೆ ಒಳ್ಳೇದಾ ಅಂತ ಕೇಳ್ತೀನಿ. ಅವ್ರು ಏನಂತಾರಂತ ನೋಡುವ. ಯಾರು ಸಿಗ್ತಾರೆ ಅವ್ರಿಗೆ ಕೇಳ್ತೀನಿ ಈಗ, ಓಕೆನಾ? ಸೊ ಸದ್ಯಕ್ಕೀಗ ಬನ್ನೇರುಘಟ್ಟ ಸೈಡ್ ಹೋಗ್ತಾ ಇದ್ದೀನಿ, ಅಂದರೆ ಜಿಗಣಿದಲ್ಲೇ ಇದ್ದೀನಿ ಸದ್ಯಕ್ಕೆ. ಸೊ ಇಲ್ಲೇ ಯಾರು ಸಿಗ್ತಾರೆ ಅಂತ ನೋಡೋಣ. ಸಿಕ್ಕಿದರೆ ಇಲ್ಲೇ ಕೇಳ್ತೀನಿ, ಇಲ್ಲಾಂದರೆ ಅಲ್ಲೇ ಬನ್ನೇರುಘಟ್ಟದಲ್ಲೇ ಕೇಳೋಣ. ಇನ್ನೊಂದೇನೆಂದರೆ, ನಿನ್ನೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದೆ ಗಾಯ್ಸ್. ಆ ರೀಲ್ಸಿಗೆ ತುಂಬ ಸಪೋರ್ಟ್ ಬಂದಿದೆ ಮತ್ತು ಇನ್ಫಾರ್ಮೇಷನ್ ಕೂಡ ಚೆನ್ನಾಗಿ ಬಂದಿದೆ ಗಾಯ್ಸ್. ಸೊ ಎಲ್ರಿಗೆ ಥ್ಯಾಂಕ್ ಯು. ಮತ್ತು ಯಾರ್ಯಾರಿಗೋ ಬೇಜಾರಾಗಿದೆ ಅವರಿಗೆಲ್ಲ ಸಾರಿ, ಬೇಜಾರು ಮಾಡ್ಕೋಬೇಡಿ. ನನಗೂ ಗೊತ್ತಿಲ್ಲಾರ್ದೆ ಆಗಿದ್ದದು. ಗೊತ್ತಿದ್ದರೆ ನಾನು ಆ ರೀತಿ ಎಲ್ಲ ನಗೋದು ಇಲ್ಲ ಆಗಿದ್ದೆ. ನನಗೆ ಅಂದರೆ ಗೊತ್ತಲ್ಲ, ಮಾಡೋದು ಇಲ್ಲ. ಫಸ್ಟ್ ಆಫ್ ಆಲ್ ಆ ವಿಡಿಯೋನೇ ಮಾಡೋದಿಲ್ಲ ಆಗಿದೆ ನಂಗೆ ಅದ್ರ ಬಗ್ಗೆ ಗೊತ್ತಿದ್ದರೆ. ಓಕೆ, ನಾನು ಬೇರೆ ರೀತಿಯಲ್ಲೇ ವಿಡಿಯೋ ಮಾಡ್ತಿದ್ದೆ, ಬಟ್ ಬೇರೆ ರೀತಿಯಲ್ಲಿ ಮಾಡ್ತಿದ್ದೆ. ಬಟ್ ಆ ರೀತಿಯಲ್ಲಿ ಮಾಡೋದಿಲ್ಲ ಆಗಿದೆ. ನನಗೆ ಆ ಇರೋ ಆ ಸಿಚುವೇಶನಿಗೆ ಆ ಟೈಮಲ್ಲಿ ನನಗೆ ಅದು ಅನ್ನಿಸ್ಲೇ ಇಲ್ಲ. ಅಂದರೆ ಆ ಥರ ನನಗೆ ಏನೂ ಅನ್ನಿಸ್ಲೇ ಇಲ್ಲ ಆ ಟೈಮಲ್ಲಿ. ಆ ಕ್ವಶನ್ನೇ ಮೈಂಡಲ್ಲಿ ಬಂದಿಲ್ಲ. ಓಕೆ, ಸೊ ನಾನು ನಿಮ್ಮವನೇ, ಸ್ವಲ್ಪ ನೋಡ್ಕೊಳ್ಳಿ. ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ನೋಡಿ, ನಾನು ಜಾಬ್ ಪ್ಲಸ್ ವಿಡಿಯೋ ಮಾಡ್ತಾಯಿದ್ದೀನಿ, ಹೌದಾ? ಅಂದರೆ ವರ್ಕು ಮಾಡ್ತಾಯಿದ್ದೀನಿ ಕಂಪ್ನಿದಲ್ಲಿ, ಆಮೇಲೆ ಫ್ರೀ ಟೈಮಲ್ಲಿ ಇದ್ದಾಗ ಈ ರೀತಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಅದೂ ನನಗೆ ಆಗ್ತಾಯಿಲ್ಲ, ಯಾಕಂದರೆ ಎಡಿಟಿಂಗಲ್ಲೇ ಗೊತ್ತಲ್ಲ ಎಷ್ಟು ಟೈಮ್ ಹಿಡಿಯುತ್ತಂತ. ಯಾರು ಎಡಿಟ್ ಮಾಡ್ತಾರೋ ಅವ್ರಿಗೆ ಗೊತ್ತು. ಇವ್ರಿಗೆ ಕೇಳೋಣ, ಇವ್ರ ಕಾಲಲ್ಲೇ ಬ್ಯುಸಿ ಇದ್ದಾರೆ. ಅಂಕಲ್ ಆರಾಮ? ಇದು ಏನು ಹೇಳಿ, ನಾನೀಗ ಏನು ತಿಳ್ಕೊಂಡಿದ್ದೀನಿ, ವರ್ಕ್ ಮಾಡ್ತಾಯಿದ್ದೀನಿ ಕಂಪ್ನಿಯಲ್ಲಿ. ಆ ಕಂಪ್ನಿಯಲ್ಲಿ ಬಿಟ್ಟು ನಾನೀಗ ಫುಲ್ ಟೈಮ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಕೆಲಸನ ಬಿಟ್ಟು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅವು ಒಳ್ಳೇದಾ? ಈಗ ನಿನಗೆ ಅನುಕೂಲ ಆಗೋಂಥದ್ದಾದರೆ ಮಾಡು. ಓಕೆ, ಈಗ ಅದರಲ್ಲಿ ಅನುಕೂಲ ಆಗುತ್ತೆ ನನಗೆ. ಹಾಂ, ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ, ಕೆಲಸ ಬಂದೈತೆ, ಅಷ್ಟೇ ಸಂಬಳ ಬರುತ್ತೆ, ಹೌದು, ಜೀವನ ಸಾಗುತ್ತೆ ಅನ್ನೋದು. ಇಲ್ಲ ಇದರಲ್ಲೇ ಅನುಕೂಲ ಆಗುತ್ತೆ, ಅದರಲ್ಲಿ ಅನುಕೂಲ ಆಗುತ್ತೆ, ನೀನು ಡಿಸೈಡ್ ಮಾಡ್ಕೊಳ್ಳ. ಓಕೆ. ನಾ ಅದೇ ಯಾರಿಗಾದ್ರೂ ಕೇಳೋಣ ಅನ್ನಿಸ್ತು, ಅದಕ್ಕೆ. ಯಾರು ಇಲ್ಲ. ಹೌದು ಅಲ್ವಾ? ಹೌದು, ಅಮ್ಮ ಇಲ್ಲ, ಅಣ್ಣ ತಮ್ಮ, ಹೌದು. ನಮಗೆ ಆಶ್ರಯ ಏನು? ನಮಗೆ ಬೇಕಾಗಿರೋದು ಏನು? ಅದೇ ಇರ್ಲಿಕ್ಕೆ ಮನೆ, ಊಟ, ಬಟ್ಟೆ. ಹೌದು, ನೆಮ್ಮದಿಯಾಗಿರೋದು ಇದು ಬೇಕು. ಹೌದು. ಆ ವಿಧಕ್ಕೆ ನಿನಗೆ ಯಾವುದು ಅನುಕೂಲ ಆಗುತ್ತೆ, ಇದರಿಂದ ನಿನಗೆ ಸಂಪಾದನೆದು ಮತ್ತು ಇದ್ರದ್ದು ಯಾವುದು ಇರುತ್ತೆ, ಓಕೆ ಮಾಡ್ಕೊ. ಓಕೆ. ಈಗ ಕಂಪ್ನಿಗೆ ಹೋಗ್ತೀಯ ಮತ್ತೆ ಮಾಡದೇ ಇದೆಯಾ, ಇದು ಮಾಡ್ತೀಯ. ಹೌದು. ಓಕೆ ಅಣ್ಣ, ನಿನ್ನ ಅನುಕೂಲ ಹೆಂಗೈತೆ ಅದು ಮಾಡು. ಓಕೆ ಅಣ್ಣ, ಥ್ಯಾಂಕ್ ಯು ಅಂದೆ. ಓಕೆ. ಹಾಂ, ಕಾರವಾರ. ಹಾಂ, ಇಲ್ಲಿ ಜಿಗಣಿ. यूट्यूब वगैरह करते हैं ना, उसके लिए. कारवार. ಹಾಂ, ಕನ್ನಡದವರ. ಇಲ್ಲ, ಕಲ್ತಿದ್ದೀನಲ್ಲ ಅದಕ್ಕೆ. ನಾನೀಗ ಅಂದ್ಕೊಂಡಿದ್ದೀನಿ ಕೆಲಸ ಬಿಟ್ಟು ಇದನ್ನು ಫುಲ್ ಟೈಮ್ ವಿಡಿಯೋ ಮಾಡೋಣ ಅಂತ. ಓ, ಚೆನ್ನಾಗಿರುತ್ತಾ? ಹಾಂ, ಲಾಭ ಇದೆ ಇದರಿಂದ ನಿಮಗೆ? ಲಾಭ ಅಂದರೆ ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಏನು ಬೆಳವಣಿಗೆ ಮುಂದೆ ನೋಡಬೇಕು. ಮಾಡಿ ಪ್ರಯತ್ನ ಪಟ್ಟರೆ ದೇವರು ಸಿಗ್ತಾನೆ. ಹಾಂ, ಹೌದು. ಎಲ್ಲ ಶಾಶ್ವತ. ಓಕೆ. ಹೆಂಗೆ ಮಾಡ್ತೀರಾ ಹಂಗೆ ಬೆಳಿತೀರಾ. ಹಾಂ, ಇನ್ನೂ ಏನು ಆ ಥರ ಡಿಸಿಷನ್ ತೊಗೊಂಡಿಲ್ಲ, ಬಟ್ ಯಾರ ಹತ್ರ ದೊಡ್ಡವ್ರ ಹತ್ರ ಕೇಳುವ ಅಂತ ಅನ್ನಿಸ್ತು, ಅದಕ್ಕೆ ಹೊರಗೆ ಬಿಟ್ಟಿದ್ದೆ. ನೀವೇ ಸಿಕ್ಕಿದ್ರು, ಅದಕ್ಕೆ ನಿಮ್ಮನ್ನ ಕೇಳಿದೆ. ಅದಕ್ಕೆ ಥ್ಯಾಂಕ್ ಯು ಅಂಕಲ್. ಓಕೆ, ಸಿಗ್ತೀನಿ. ಹಾಂ, ಸ್ವರೂಪ್ ಅಂತ. ಓಕೆ, ನೀವು ಇಲ್ಲೇನಾ? ಬೆನ್ನೂರು. ಓಕೆ. ಗೈಸ್, ನೋಡಿದ್ರಲ್ಲ, ಎಲ್ಲರೂ ಅದನ್ನೇ ಹೇಳ್ತವ್ರೆ, ಏನಾದರೂ ಲಾಭ ಇದ್ದರೆ ಅಷ್ಟೇ ವಿಡಿಯೋನ ಮಾಡಿ ಅಂತ. ಸೊ ಗೈಸ್, ನೀವೀಗ ನೋಡಿದ್ರಲ್ಲ ಜನ ಏನೇನು ಹೇಳಿದ್ರಂತ.
ಆದರೆ ಏನೋ ನನಗೆ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದ್ದು. ಓಕೆ ಸೊ ಗೈಸ್, ನಿಮಗೇನಾದರೂ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಸಿಗೋಣ ನೆಕ್ಸ್ಟ್ ಮುಂದಿನ ಲಾಗಲ್ಲಿ. ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.